ನನ್ನ ಮಗಳು ತಲೆ ತಿರುಗಿ ಬಿದ್ದವಳೆ. ಇವ್ ನೋಡಿದ್ರೆ ಆ ಹಿಡಿಮೆನ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಕೂತವನೆ. ಇವತ್ತು ಏನಾರಾಗ್ಲಿ ಮಾನ ಮರ್ಯಾದೆ ಕಳೆದು ಬಿಡ್ತೀನಿ. ಏ ಸೀನಾ, ಬರಲ ಆಚೆಗೆ. ಬೇರೆ ಆದ್ರೆ ಹೊರಗೆ ಬರಲ್ಲ. ಮಳ್ಸೀನಾ, ಏಯ್ ಮಾವ ಯಾಕೆ ಹಿಂಗ್ ಕೂಗ್ತಾ ಇದೀರಾ? ಒಸಿ ಮರೆಗೆ ಬನ್ನಿ ಮಾತಾಡಬ. ಯಾವನ್ಲ ಮಾವ ಮರೆಗ್ ಬಾ ಅಂತೀಯ? ಇದುವರೆಗೂ ಮರೆನಲ್ಲೇ ನನ್ನ ಮಗಳನ್ನ ಪ್ರೀತಿ ಮಾಡಿದೆ, ಮರೆನಲ್ಲೇ ಅವಳಿಗೆ ಮಾತು ಕೊಟ್ಟೆ, ಮರೆನಲ್ಲೇ ನಿಮ್ಮವ್ವನ್ ಕರ್ಕೊಂಬಂದು ಅವಳ ತವನು ಮಾತು ಕೊಡಿಸ್ದೆ. ಇಷ್ಟೆಲ್ಲ ಮಾಡಿ ಮರೆನಲ್ಲೇ ಮದುವೆ ಆಗಿ ನನ್ನ ಎದುರೇ ನಿಂತಿದ್ಯಲ್ಲ, ನಿಂಗೆ ಎಷ್ಟ ಧೈರ್ಯ ನಿನ್ಗೆ? ಏನವಾ ಲೀಲವ, ನೀವೇ ನಮ್ ಬೀಗ್ರು, ಪಿಂಕಿನೇ ನಮ್ಮನೆ ಸೊಸೆ, ಮದುವೆ ಮಾಡ್ಕೊಂಡು ಮನೆ ಕರ್ಕ ಬರ್ತೀನಿ. ನನ್ ಗಂಡ ಏನಾರ ಕೇಳಿದ್ರೆ ಶಿವು ಪಾರ್ವತಿಗೆ ಒಂದ್ ನ್ಯಾಯ, ನನ್ ಮಗಿಗೆ ಒಂದ್ ನ್ಯಾಯನಾ ಅಂತ ಕೇಳ್ತೀನಿ ಅಂದೆ. ಎಲ್ರವ ನ್ಯಾಯ? ಅವ್ವ ಮಗ ಸೇರ್ಕೊಂಡು ನನ್ನ ಮಗಳಿಗೆ ಮಾಡ್ದಲ್ಲ ಅನ್ಯಾಯನ. ಅಯ್ಯೋ, ನೀವ್ ಹಿಂಗ್ ಕೂಕೊಂಡ್ರೆ ನಾವ್ ಏನು ಅಂತ ಹೇಳೋಣ? ಹೊಸಿ ಮೆತ್ತಗ್ ಮಾತಾಡೋಣ. ಆ ಮದ್ವೆ ಹೆಂಗ್ ನಡೀತು ಅಂತ ಕೇಳಿಸ್ಕೊಂಡ್ಬಿಟ್ರೆ ಕಣ್ಣಾಗೆ ನೀರ್ ಹಾಕೊಂಡ್ಬಿಡ್ತಾರೆ ಕಣಣ. ಹೌದು ಕಣ್ಮಾವ, ನಮ್ಮಪ್ಪ ಬಲವಂತವಾಗಿ ಕರ್ಕೊಂಡು ಹೋಗಿ ನನಗ್ ಮಾತಾಡಕ್ಕೂ ಬಿಡದೆ ಮದುವೆ ಮಾಡಿಸ್ಬಿಟ್ಟ. ದೇವಸ್ಥಾನದಲ್ಲಿ ನೀವೇ ಹೇಳಿದ್ರಿ ತಾನೆ, ಆ ಹುಡ್ಗಿಗೆ ಹಂಗಾಗೋಯ್ತಂತೆ, ಯಾರೋ ಪುಣ್ಯಾತ್ಮ ಬಂದಂತೆ ಅಂತವ. ಓ ಮಾವ, ದೇವಸ್ಥಾನದ ಹತ್ರ ಪುಣ್ಯಾತ್ಮ ಅನ್ಬಿಟ್ಟು ಈಗ ಮನೆ ತಗೊಂಡ್ಬಿಟ್ಟು ಸುಳ್ಸಿನ ಕಳ್ಸಿನ ಮಳ್ಸಿನ ಅಂತಿದ್ರಲ್ಲ ಮಾವ. ಏಯ್, ಅಲ್ಲಿ ಏನಾರ ಆಗ್ಲಿ, ನೀನ್ ನನ್ನ ಮಗಳನ್ನ ಪ್ರೀತಿಸ್ದೆ ಆ ಡುಮ್ಮಿಗೆ ತಾಳಿ ಕಟ್ಟಿದ್ದಿದ್ರೆ ನೀನ್ ಪುಣ್ಯಾತ್ಮ ಅಂತ ತಲೆ ಮೇಲೆ ಒತ್ಕೊಂಡು ಮೆರವಣಿಗೆ ಮಾಡಿಸ್ತಾ ಇದ್ದೆ. ಆದ್ರೆ ನೀನ್ ಯಾರನ್ನಪ್ಪ ಪ್ರೀತಿ ಮಾಡಿದ್ದು? ನನ್ನ ಮಗಳಂತಾನೆ. ರಶ್ಮಿ ಮದ್ವೆ ಆದ್ಮೇಕೆ ದೇವಸ್ಥಾನಕ್ಕೆ ಕರ್ಕೊಂಬಂದು ತಾಳಿ ಕಟ್ಸೋಣ ಅಂತ ಹೇಳಿ ಕಟ್ಕೊಂಡಿರೋ ಹೆಂಡ್ತಿನ ಕರ್ಕೊಂಬಂದು ನನ್ನ ಮಗಳ ಪಕ್ಕದಲ್ಲಿ ನಿಲ್ಲಿಸ್ತೀಯಲ್ಲ, ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಅಣ್ಣ, ನಮ್ಮ ಮನೆಯವ್ರ ಬಗ್ಗೆ ನಿಂಗೆ ಗೊತ್ತಲ್ಲ, ನಮಗ್ ಮಾತಾಡಕ್ಕೆ ಬಿಡ್ಲಿಲ್ಲ ಕಣಣ್ಣ. ಸೀನಾ 10 ಲಕ್ಷ ರೂಪಾಯಿ ಕದ್ದವನೆ ಅಂತ ಆರೋಪ ಹೊರಿಸಿ ಕಣ್ಣ ಮುಚ್ಚೆ ಕಾಡೆ ಗೂಡೆ ಅನ್ನೋದ್ರೊಳಗೆ ಮದ್ವೆನೇ ಮಾಡಿಸ್ಬಿಟ್ರು ಕಣಣ್ಣ. ಅಣ್ಣ, ಪಿಂಕಿಗೆ ಯಾವತ್ತೂ ಅನ್ಯಾಯ ಆಗ್ಬಾರ್ದು ಅಂತ ಬದುಕಿರೋ ಜನ ಅಣ್ಣ ನಾವು. ಸುಮ್ನಿರಿ ಸಾಕು, ನಾನು ಕಂಡಿದ್ದೀನಿ ನಿಮ್ಮ ನಾಟಕಗಳನ್ನ. ಪ್ರೀತಿಸೋದು ಒಬ್ಬಳನಂತೆ, ಕಟ್ಕೊಳ್ಳೋದು ಇನ್ನೊಬ್ಬಳನಂತೆ. ಇಬ್ಬಿಬ್ಬರು ಎಂಡ್ರನ್ನ ಕಟ್ಕೊಳಕ್ಕೆ ಸಾಕ್ಷಾತ್ ಶ್ರೀನಿವಾಸ ಅನ್ಕೊಂಡಿದ್ದೀರ ನಿಮ್ ಮಗನ್ನ. ಮಾವ ನಿಮ್ ಕಾಲಿಗೆ ಬೀಳ್ತೀನಿ ಮಾವ, ಹೊಸಿ ಮೆತ್ತಗ್ ಮಾತಾಡಿ. ಆ ಟುಮ್ಮಿ ಏನಾರ ಕೇಳಿಸ್ಕೊಂಡ್ರೆ ಹೋಗಿ ಶಿವಣ್ಣಂಗೆ ಹಾಕೊಟ್ಬಿಡ್ತಾಳೆ. ಆ ಶಿವಣ್ಣಂಗೆ ಏನಾರ ಗೊತ್ತಾಯ್ತು ಅಂದ್ರೆ ಸೀದಾ ಬಂದು ನನ್ನ ಮೆಟ್ರೆ ಹೆಸರು ಸಾಯಿಸ್ಬಿಡ್ತಾನೆ. ಶಿವಣ್ಣ ತಂಗಿರ ವಿಷಯದಲ್ಲಿ ಹೊಸಿ ರಾಗು, ಅದಕ್ಕೆ ಸ್ವಲ್ಪ ಮೆತ್ತಗ್ ಮಾತಾಡಿ ಮಾವ. ನನ್ನ ಮಗಳಲ್ಲಿ ಸತ್ತು ಬದುಕವಳೆ. ಪಾರು, ನಮ್ಮನೆ ಪಾರು, ನಾವು ಹುಟ್ಟಿ ಬೆಳೆದಿರೋ ಮನೆ ಪಾರು. ಇನ್ನ ಹೆಂಗಾನ ಮಾಡಿ ಉಳಿಸ್ಕೋಬೇಕು. ಅವ್ವ ಮಕ್ಕಳವ್ವ, ನಮ್ಮವ್ವ ನಂಗೆ ಗೊತ್ತೈತೆ ನೀ ನನ್ನ ಕೈ ಬಿಡೋಕ್ಕಿಲ್ಲ ಅಂತ. ನೀ ನಂಗೊಂದು ದಾರಿ ತೋರ್ತೀಯ. ಈಗ ಎಲ್ಲ ನನ್ನ ದುಡ್ಡಿಗೆ ವ್ಯವಸ್ಥೆ ಮಾಡ್ಬೇಕು. ಈ ಮನೇನ ಹೆಂಗಾರ ಮಾಡಿ ಉಳಿಸ್ಕೋತೀನಿ. ನಾ ಬರ್ತೀನಿ. ಅಲ್ಲ, ಏನಯ್ಯ ಅನ್ಕೊಂಡಿದ್ಯಾ ನೀನ್ ನನ್ ಗಂಡನ? ಏಯ್, ಮರ್ಯಾದೆ ಕೊಟ್ಟು ಮಾತಾಡೋ. ಮುಚ್ಚಯ್ಯ ಬಾಯಿ, ಸಾಕು. ಮರ್ಯಾದೆ ಅಂತೆ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂತ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದಾನೆ. ಆದ್ರೆ ಅದೇ ತನ್ನ ಗಂಡಂಗೆ ಮರ್ಯಾದೆ ಸಿಗದೆ ಹೋದ್ರೆ ಪರ್ಕೆ ತಗೊಂಡು ಪಟ ಅಂತ ಹೊಡಿಬೇಕು ಅಂತಾನೂ ನಮ್ಮ ಅತ್ತಿಗೆ ಹೇಳ್ಕೊಟ್ಟಿದ್ದಾಳೆ. ನನ್ ಗಂಡಂಗೆ ನೀನ್ ಮರ್ಯಾದೆ ಕೊಡದೆ ಇರ್ಬೇಕಾರೆ ನಿಂಗ್ ಯಾಕಯ್ಯ ನಾನ್ ಕೊಡ್ಬೇಕು ಮರ್ಯಾದೆ? ಓಹೋ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಈ ನನ್ನ ಮಗ ಏನ್ ಮಾಡಿದಾನಂತ ಗೊತ್ತಾ ನಿಂಗೆ? ಏಯ್, ಬಾಯಿ ಮುಚ್ಚು ಅಂತ ಆಗ್ಲೇ ಹೇಳಿಲ್ವಾ? ಅಲ್ಲ, ನನ್ ಗಂಡ ಏನ್ ಮಾಡಿದಾನೆ ಅಂತ ಕೇಳ್ದಿಯಲ್ಲ. ನಾನು ಅವನ್ನ ಇತ್ತೀಚೆಗೆ ಮದುವೆ ಆಗಿರ್ಬೋದು, ಆದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ, ಜೊತೆಗೆ ಬೆಳೆದಿದ್ದೀನಿ. ಅಬ್ಬಬ್ಬಾ ಅಂದ್ರೆ ನಿನ್ ಮಗಳನ್ನ ದಪ್ಪ ಮಾಡಿಸ್ತೀನಿ ಅಂತ ಜಿಮ್ಮಿಗೆ ಸೇರ್ಸ್ಕೊಳಕ್ ದುಡ್ಡು ಇಸ್ಕೊಂಡಿರ್ಬೋದು,
ಇಲ್ಲಾಂದ್ರೆ ನಿಂಗೆ ಏನಾರು ಕೆಲಸ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟು ಲೇಟ್ ಮಾಡಿರ್ಬೋದು. ಅದ್ ಬಿಟ್ಟು ನೀನ್ ಯಾವ ಕೆಟ್ಟ ಕೆಲ್ಸಾನು ಮಾಡ್ರಕ್ ಸಾಧ್ಯ ಇಲ್ಲ ನನ್ ಗಂಡ. ಹಾಗಂತ ನಿನ್ ಗಂಡ ಉಡಾಳ ಸೋಂಬೇರಿ ಅಂತ ಹೇಳಕ್ ಬಂದ್ರೆ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಯಾಕೆ? ನೀನ್ ಉಡಾಳಲ್ವಾ? ನೀನ್ ಸೋಂಬೇರಿ ಅಲ್ವಾ? ಬೆಳೆಯುವಾಗ ಎಲ್ಲ ಹುಡುಗರು ಉಡಾಳ್ರಾಗೆ ಇರ್ಬೇಕು, ಸೋಂಬೇರಿಗಳಾಗೆ ಇರ್ಬೇಕು. ಅವ್ರಿಗೂ ಒಂದ್ ಟೈಮ್ ಅಂತ ಬರುತ್ತೆ, ಅವಾಗ ಜವಾಬ್ದಾರಿ ತಿಳ್ಕೊತಾರೆ. ಈ ಕತೆ ಎಲ್ಲ ಇಟ್ಕೊಂಡು ನನ್ನ ಹತ್ರ ಬಂದ್ ಮಾತಾಡಕ್ ಬರ್ಬೇಡ. ಏಯ್ ಸೀನಾ, ನಿನ್ ಹೆಂಡ್ತಿನ ಮುಂದೆ ಬಿಟ್ಟು ನೀನ್ ಬಚಾವಾಗಕ್ ನೋಡ್ತಾ ಇದ್ಯಾ? ಲೇ ಕಳ್ಸೇಗೌಡ, ನನ್ ಗಂಡಂಗೂ ನಿಂಗೂ ಮುಂಚೆ ಏನ್ ಸಂಬಂಧ ಇತ್ತು ಅನ್ನೋದು ನನಗ್ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು ಅನ್ನೋದು ನನಗ್ ಬೇಕಾಗೂ ಇಲ್ಲ. ಇವಾಗ ಹಳೆ ಲೆಕ್ಕ ಎಲ್ಲ ಹೊರಟೋಯ್ತು, ಮುಂದಿಂದೇನಿದ್ರು ಹೊಸ ಲೆಕ್ಕ. ಯಾಕೆ ಅಂದ್ರೆ ಇವಾಗ ನನ್ ಗಂಡನ್ ಜೀವನದಲ್ಲಿ ನಾನ್ ಬಂದಾಗಿದೆ. ನನ್ ಗಂಡಂಗೂ ಜವಾಬ್ದಾರಿ ಅನ್ನೋದಿದೆ, ಆದ್ರೆ ಅದನ್ನ ತೋರ್ಸ್ಕೊಳಕ್ಕೆ ಇನ್ನೂ ಯಾರು ಅವಕಾಶ ಮಾಡ್ಕೊಟ್ಟಿಲ್ಲ. ಹಂಗಂತ ಹೇಳಿ ಮುಂಚಿನ ತರನೇ ಏನಾರು ಮಾತಾಡ್ಸಕ್ ಬಂದ್ಯೋ, ಕಳ್ಸೇಗೌಡನ ದಿವಂಗತ ಕಳ್ಸೇಗೌಡ ಮಾಡ್ಬೇಕಾಗತ್ತೆ. ಹುಷಾರ್! ಏಯ್! ಏಯ್! ವಯಸ್ಸಿಗೆ ಮೀರಿ ಮಾತಾಡ್ತಾ ಇದೀಯ. ನಿಮ್ಮ ಅಣ್ಣ ನಿನಗೆ ಇದನ್ನೇ ಹೇಳ್ಕೊಟ್ಟಿರೋದಾ?